ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದಿಂದ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಇಷ್ಟು ದಿನ ಲಾಗ್ ಆಗದೆ ಇರೋದಕ್ಕೆ ರೀಸನ್ ಕೂಡ ಹೇಳ್ತೀನಿ. ಹಾಗೆ ನಾನು ಒಂದು ವರ್ಕ್ ಫ್ರಮ್ ಹೋಮ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಕೂಡ ನನ್ನ ವೀವರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೋಸ್ಕರ ಅದ್ರ ಬಗ್ಗೆ ಎಲ್ಲ ನಾನು ಈ ಲಾಗಲ್ಲಿ ಶುರು ಮಾಡಿಕೊಂಡು ಸೊ ಅದ್ರ ಜೊತೆಗೆ ಎಲ್ರಿಗೂ ಡೀಟೇಲ್ಸ್ ಹೇಳ್ಬಿಟ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಅದೇನಪ್ಪ ಅಂತಂದರೆ, ನಾನು ಇವಾಗ ಫಸ್ಟು ಹೇಳೋದಾದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನಾನು ಜಾಯ್ನ್ ಆಗಿದ್ದೀನಿ. ಸೊ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ನನಗೆ ನೆಸೆಸಿಟಿ ಇತ್ತಾ ಇಲ್ವಾ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ನನ್ನ ಚಾನಲ್ನಲ್ಲಿ ತುಂಬ ಸರಿ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ಮಾಡ್ಕೊಂಡು ಬಂದಿದ್ದೀನಿ. ಆದರೂ ಕೂಡ ಅದು ಮಿಡಲಲ್ಲಿ ಡ್ರಾಪ್ ಮಾಡ್ತಾ ಇದ್ದೆ. ಸೊ ಯಾಕೆ ಡ್ರಾಪ್ ಮಾಡ್ತಾ ಇದ್ದೆ ಏನು ಅದು ಅಂದರೆ, ವ್ಯೂಸ್ಗೋಸ್ಕರ ನನಗೆ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಡಿಲೇ ಮಾಡಿದೆ, ಹಾಗೆ ಸರಿಯಾಗಿ ಹಾಕಲಿಲ್ಲ. ಅದಾಗಿದ್ದ ನಂತರ ಈ ಸ್ಪೋಕನ್ ಇಂಗ್ಲೀಷ್ ನಾನೇ ಇಂಗ್ಲೀಷ್ನ ಗೊತ್ತಿದ್ದು ಕೂಡ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ಹ್ಯಾಕ್ ತೊಗೊಂಡಿದ್ದೀನಿ ಅಂತಂದರೆ, ಇನ್ನೂ ಸ್ವಲ್ಪ ನಾನು ಜಾಸ್ತಿ ನನ್ನ ನಾಲೆಜ್ನ ಗೇನ್ ಮಾಡ್ಕೊಳ್ಳೋಣ, ಇಂಪ್ರೂವ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಮ್ಗೆ ಎಷ್ಟೇ ಕಲ್ತಿದ್ರೂ ಕೂಡ ಕಡಿಮೆನೇ, ಕಲಿಯೋದು ತುಂಬ ಇದೆ. ಸೊ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ನಾವು ಎಷ್ಟೇ ಗೊತ್ತಿದೆ ಅಂತ ಅಂದರೂ ಕೂಡ ಅದೆಲ್ಲ ತುಂಬಾ ಕಡಿಮೆನೇ. ಸೊ ಅದಕ್ಕೋಸ್ಕರ ಅದೇ ಒಂದು ಇಂಟೆನ್ಷನ್ನ ಇಟ್ಕೊಂಡ್ಬಿಟ್ಟು ನಾನು ಇನ್ನೂ ಸ್ವಲ್ಪ ಕಲಿಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಇದರಿಂದ ನಾನು ತಿಳಿದುಕೊಳ್ಬೋದು ಅನ್ನೋ ಒಂದು ಕಾರಣಕ್ಕೆ ಮತ್ತೆ ನಾನು ಈ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆದೆ. ಸೊ ನಾನು ಜಾಯ್ನ್ ಆಗಿರೋವಂಥ ಕ್ಲಾಸ್ ಯಾವುದಪ್ಪ ಅಂತಂದರೆ, ಚಂದನಾಸ್ ಇಂಗ್ಲೀಷ್ ಅಕಾಡೆಮಿ ಅನ್ನೋ ಒಂದು ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಗ್ರಾಮರಿಂದನೇ ಬೇಸಿಕ್ಕಿಂದನೇ ಶುರು ಮಾಡ್ತಾರೆ. ಆ ಬೇಸಿಕ್ಕಿಂದ ಬಂದುಬಿಟ್ಟು ನೆಕ್ಸ್ಟ್ ಲೆವೆಲಲ್ಲಿ ಹಾಗೆಯೇ ಅವರು ಕಮ್ಯುನಿಕೇಷನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರೊಸೀಜರ್ ಹೇಗಿರುತ್ತೆ ಅಂತಂದರೆ, ಫಸ್ಟು ನಮಗೆ ಗ್ರಾಮರ್ನ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು. ಆ ವಾಟ್ಸಪ್ ಗ್ರೂಪ್ ಮುಖಾಂತರನೇ ನಮಗೆ ಎಲ್ಲ ಥರದ ನೋಟ್ಸ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಡೇ ಬೈ ಡೇ ನಮಗೆ ಆ ಕಾನ್ಸೆಪ್ಟ್ಗೆ ತಕ್ಕ ಹಾಗೆ ಹೋಮ್ವರ್ಕ್ ಕೂಡ ಇರುತ್ತೆ. ಆ ಹೋಮ್ವರ್ಕ್ನ ನಾವು ಬರೆದುಬಿಟ್ಟು ಅವ್ರಿಗೇ ವಾಟ್ಸಪ್ ಮಾಡಿದರೆ ಅವರು ಅದನ್ನು ಚೆಕ್ ಮಾಡಿಬಿಟ್ಟು ನಾವು ಮಾಡಿರೋದು ಸರಿ ಇದೆನಾ ತಪ್ಪಿದೆನಾ ಅಥವಾ ನಮ್ಮದು ಯಾವ ಲೆವೆಲ್ಗೆ ಇದೆ, ನಾವು ಕಲ್ತಿರೋದು ನಾವು ಅರ್ಥ ಮಾಡ್ಕೊಂಡಿರೋದು ಅಂತ ತಿಳ್ಕೊಂಡು ನಮಗೆ ಅಲ್ಲಿ ಏನಾದರೂ ಡೌಟ್ಸ್ ಇದೆ ಅಂತಂದರೆ ಅದನ್ನು ಕೂಡ ಇಮಿಡಿಯೇಟಾಗಿ ನಮಗೆ ಕ್ಲಿಯರ್ ಮಾಡ್ತಾರೆ. ಆವತ್ತಿನ ಹೋಮ್ವರ್ಕ್ಗೆ ಅವತ್ತೇ ನಾವು ಹಾಕೋದ್ರಿಂದ ಅವತ್ತಿಂದೇ ನಮಗೆ ಕಾನ್ಸೆಪ್ಟು ಕ್ಲಿಯರ್ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ಕಾನ್ಸೆಪ್ಟನ್ನ ನಾವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಆ ನೋಟ್ಸ್ ಏನು ಕೊಡ್ತಾರಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ನೋಟ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಅವ್ರು ಹೇಗೆ ಕೊಡ್ತಾರೋ ಹಾಗೆ ನಾವು ಒಂದು ನೋಟ್ಬುಕ್ ಅದಕ್ಕೆ ಅಂತಲೇ ಬೇರೆ ಮಾಡಿಟ್ಕೊಂಡು ಬರೆದಿಟ್ಕೊಂಡಿದ್ದೇ ಆಗಿದ್ದರೆ ಅದು ನಮಗೆ ಲೈಫ್ ಟೈಮ್ ಯೂಸ್ಫುಲ್ ಇರುವಂಥ ಒಂದು ಯೂಸ್ಫುಲ್ ಆಗಿರೋವಂಥ ಒಂದು ಪ್ರಾಪರ್ಟಿಯಾಗಿ ನಮ್ಮ ಜೊತೆ ಉಳಿಯುತ್ತೆ ಅದು. ಅದಕ್ಕೋಸ್ಕರ ಸರಿಯಾಗಿ ಯಾರೇ ಕ್ಲಾಸ್ಗೆ ಜಾಯ್ನ್ ಆದರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾ ಉತ್ತಮ. ಸೊ ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ. ಈಗ ಅದೇ ವರ್ಕ್ನೇ ಮಾಡ್ತಾ ನಾನು ಕೂತಿರೋದು. ಸೊ ಅದನ್ನೆಲ್ಲ ಮಾಡಿಕೊಂಡು ಹೋಮ್ವರ್ಕ್ ಕೂಡ ಮಾಡಿಕೊಂಡು ನಮಗೆ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅವರು ಹೇಳಿರೋ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಿಲ್ಲ ಅಂತಂದರೆ ಇಮಿಡಿಯೇಟಾಗಿ ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಅವರು ವಾಯ್ಸ್ ಮೆಸೇಜ್ ಕೂಡ ಆಡಿಯೋ ರೆಕಾರ್ಡಿಂಗು ಕೂಡ ಕಳಿಸ್ತಾರೆ. ಸೊ ಆ ಆಡಿಯೋ ರೆಕಾರ್ಡಲ್ಲಿ ಕೂಡ ಅವರು ಕ್ಲಿಯರಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿರ್ತಾರೆ. ನಮ್ಮ ಅರ್ಥ ಆಗುವ ಭಾಷೆನಲ್ಲಿನೇ ಅವರು ಹೇಳ್ತಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಜೊತೆಗೆ ನಾವು ನಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಅವ್ರ ಜೊತೆ ಕೇಳುವಾಗಲೂ ಕೂಡ ಅವರು ಅಷ್ಟೇ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಕ್ಲಿಯರ್ ಮಾಡ್ತಾರೆ. ಯಾವುದೇ ರೀತಿ ನಾವು ಟೀಚರು ಇವರು ಸ್ಟೂಡೆಂಟು ಅನ್ನೋ ಭಾವನೆನೇ ಅವ್ರಿಗೂ ಇಲ್ಲ. ಸೊ ನಾವು ಕೂಡ ಅವ್ರ ಜೊತೆ ಮಾತಾಡುವಾಗ ನಮಗೂ ಕೂಡ ಆ ಒಂದು ಫೀಲಿಂಗ್, ಆ ಒಂದು ಭಯ ಬರೋ ರೀತಿ ಅವರು ನಮ್ಮ ಜೊತೆ ನಡೆದುಕೊಳ್ಳೋದೇ ಇಲ್ಲ. ಅಷ್ಟು ಫ್ರೀಯಾಗಿ ಅವರು ನಮ್ಮ ಜಸ್ಟ್ ಒಂದು ನ್ಯೂ ಫ್ರೆಂಡಾಗಿ, ಅದಾಗಿದ್ದ ನಂತರ ನಮ್ಮ ಕಮ್ಯುನಿಕೇಷನ್ ಅವ್ರ ಜೊತೆ ಹೇಗಿರುತ್ತೋ ಆ ರೀತಿಯಲ್ಲಿ ಈಸಿಯಾಗಿ ನಾವು ಕೂಡ ಮಿಂಗಲ್ ಆಗಿಬಿಡ್ತೀವಿ ಅವ್ರ ಜೊತೆ. ಅಷ್ಟು ಚೆನ್ನಾಗಿ ಅವರು ನಮಗೆ ಫ್ರೀಯಾಗಿಯೇ ಹೇಳ್ಕೊಡ್ತಾರೆ. ಸೊ ಇದಕ್ಕೆ ಜಸ್ಟು ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸಲ್ಲಿ ಅವರು ಈ ಕೋರ್ಸನ್ನು ಹೇಳ್ಕೊಡ್ತಾ ಇದ್ದಾರೆ. ಯಾರು ಕೂಡ ನನ್ನಿಂದ ಸಾಧ್ಯ ಇಲ್ಲ ಅನ್ನೋದಕ್ಕೆ ಆಗಲ್ಲ. ಅಷ್ಟು ಕಡಿಮೆ ರೇಟಲ್ಲಿ ಅವರು ಒಂದು ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಅವರು ಈ ಕೋರ್ಸ್ನ ನಮಗೆ ಹೇಳ್ಕೊಡ್ತಾರೆ. ಇದು 6 ತಿಂಗಳವರೆಗೂ ಕೋರ್ಸ್ನ ನಡೆಸ್ತಾರೆ. ಸೊ ಈ ಒಂದು 6 ತಿಂಗಳ ಕೋರ್ಸಲ್ಲಿ ಆರಾಮಾಗಿ ನಾವು
ಪ್ರತಿಯೊಂದು ಪಿನ್ ಟು ಪಿನ್ ಇಂಗ್ಲೀಷ್ನ ನಾವು ಗ್ರಾಮರಿಂದ ಹಿಡಿದ್ಬಿಟ್ಟು ಸ್ಪೋಕನ್ ಇಂಗ್ಲೀಷಲ್ಲಿ ಎಲ್ಲ ಕಮ್ಯುನಿಕೇಷನ್ ಕೂಡ ಹೇಗೆ ಬರುತ್ತೆ ಅನ್ನೋದನ್ನು ಅಲ್ಲಿ ನಾವು ತಿಳ್ಕೊಳ್ತೀವಿ. ಫಸ್ಟ್ ರೆಕಾರ್ಡೆಡ್ ನೋಟ್ಸ್, ಆಡಿಯೋ ಆಗಿರ್ಬೋದು, ಈ ರೀತಿ ನೋಟ್ಸ್ ಆಗಿರ್ಬೋದು ನಮಗೆ ವಾಟ್ಸಪ್ ಗ್ರೂಪಿಂದ ಅವರು ಕೊಡ್ತಾ ಹೋಗ್ತಾರೆ. ಅದಾಗಿದ್ದ ನಂತರ ಲೈವ್ ಕ್ಲಾಸಸ್ ಇರುತ್ತೆ. ಲೈವ್ ಕ್ಲಾಸಿಂದ ನಾವು ಕೂಡ ಅವ್ರ ಜೊತೆ ಜಾಯ್ನ್ ಆಗಿ ಡೈರೆಕ್ಟ್ ಆಗಿಯೇ ಕಮ್ಯುನಿಕೇಷನ್ ಕೂಡ ಮಾಡ್ಕೊಳ್ಳೋ ಅಂಥ ಪ್ರೊಸೀಜರು ಇವ್ರ ಹತ್ರ ಇದೆ. ಸೊ ಈ ರೀತಿ ಇರೋದ್ರಿಂದ ಆರಾಮಾಗಿ ನಮಗೆ ಯಾವುದೇ ರೀತಿ ಇದ್ದಂಥ ಎಸಿಟೇಷನ್ ಇರೋದಿಲ್ಲ. ಆರಾಮಾಗಿ ಕೂತ್ಕೊಂಡು ನಾವು ಮಾಡ್ಕೋಬೋದು. ಸೊ ಬೇರೆಯವ್ರು ನೋಡ್ತಾರೆ ಅನ್ನೋ ಒಂದು ಭಯ ಇರೋದಿಲ್ಲ. ಹಾಗೆ ನಾವು ಹೊರ್ಗಡೆ ಹೋಗಬೇಕು ಅನ್ನೋ ತಾಪತ್ರಯ ಇರೋದಿಲ್ಲ. ಮನೆಯಲ್ಲೇ ಆರಾಮಾಗಿ ನಮಗೆ ಬೇಕಿರುವಂಥ ಟೈಮ್ನಲ್ಲಿ ಬಿಡುವು ಮಾಡಿಕೊಂಡು ಈ ಕ್ಲಾಸಸ್ಗೆ ನಾವು ತಗೊಳ್ಬೋದು. ಅಷ್ಟು ನಮಗೆ ಒಂದು ಒಳ್ಳೆ ವಾತಾವರಣವನ್ನು ಇವರು ನಮಗೆ ಹಾಕಿ ಕೊಡ್ತಾ ಇದ್ದಾರೆ. ಅದರಿಂದ ಎಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕಂಪ್ಲೀಟಾಗಿ ಈ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಯಾರು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಹೊಂದಿದ್ದೀರೋ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಕೂಡ ಅವರೇನೆ ಕೊಡ್ತಾ ಇದ್ದಾರೆ. ಇದರಿಂದ ಕೂಡ ನೀವು ಒಂದು ಪುಟ್ಟದಾಗಿ ಅರ್ನಿಂಗ್ಸ್ನ ಮಾಡ್ಕೊಳ್ಬೋದು. ಆ ಫೆಸಿಲಿಟಿ ಕೂಡ, ಆ ಒಂದು ಸುವರ್ಣ ಅವಕಾಶ ಕೂಡ ಇವ್ರು ನಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ಯಾರಿಗೆ ನಂಬೋದಕ್ಕೆ ಸಾಧ್ಯ ಹೇಳಿ. ಬಟ್ ಇವರಿಂದ ತುಂಬ ಜನ ಆ ಒಂದು ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಅವಕಾಶದಿಂದನೇ ಇವತ್ತು ಏನೂ ಇಲ್ಲದೆ ಝೀರೋಯಿಂದ ಇದ್ದಂಥ ಪರ್ಸನ್ ಒಳ್ಳೆ ರೀತಿಯಲ್ಲಿ ಇಂಗ್ಲೀಷ್ನ ಕಲ್ತ್ಕೊಂಡು ಜೊತೆಗೆ ವರ್ಕ್ ಫ್ರಮ್ ಹೋಮ್ನ ಮಾಡಿಕೊಂಡು ಪುಟ್ಟದಾಗಿ ತಮ್ಮ ಒಂದು ಅರ್ನಿಂಗ್ಸ್ನ ಶುರು ಮಾಡ್ಕೊಂಡಿರೋ ಸಾಕಷ್ಟು ಜನ ನಮ್ಮ ಮುಂದೆ ಇದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಕೂಡ ಜಾಯಿನ್ ಆಗಿದ್ದೀನಿ. ಇವತ್ತು ಬೇರೆಯವ್ರದ್ದು ನಾನು ಏನು ಹೇಳ್ತಾ ಇದ್ದೀನಲ್ವ, ನಂದು ನೀವು ಕೂಡ ನೋಡ್ಕೋಬೋದು. ನಾನು ಕೂಡ ಇವ್ರ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ನ ಮಾಡ್ತಾ ಇದ್ದೀನಿ. ಈ ಜಾಬ್ ನನಗೆ ಸಿಕ್ಕಿರೋದು ಇವರ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಿರೋ ನಂತರನೇ. ಸೊ ಯಾರು ಇವ್ರ ಕ್ಲಾಸ್ಗೆ ಜಾಯಿನ್ ಆಗ್ತಾರೋ ಅವ್ರಿಗೆ ಮಾತ್ರ ಈ ಜಾಬ್ ಅಪಾರ್ಚುನಿಟಿ ಸಿಗುವಂಥದ್ದು. ಬೇರೆ ಎಲ್ರಿಗೂ ಕೂಡ ಈ ಒಂದು ಜಾಬ್ ಅಪಾರ್ಚುನಿಟಿ ಇರೋದಿಲ್ಲ. ಸೊ ಹಾಗಾಗಿ ನೀವು ಬೇಕು ಅಂತ ಅಂದರೆ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ತಗೊಳ್ತಾ ಅದ್ರ ಜೊತೆಗೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಏನಿದೆ ನಿಮಗೆ ಸರಿ ಹೋಗೋವಂಥ ರೀತಿಯಲ್ಲಿ ನಿಮಗೆ ಸರಿ ಹೊಂದುವಂಥದ್ದು ಯಾವುದು ಅನಿಸುತ್ತೋ ಅದನ್ನೇ ಅವ್ರು ನಿಮಗೆ ಕೊಡ್ತಾರೆ. ನನಗೆ ಸರಿ ಆಗಲ್ಲ ಅಂತ ಅನಿಸಿದರೆ ಅವರು ಅದ್ರ ಬದಲಾಗಿ ಬೇರೆದು ನೀವು ಸರಿ ಅನಿಸೋ ರೀತಿಯಲ್ಲಿ ಇರುವಂಥದ್ದನ್ನೇ ಕೊಡ್ತಾರೆ. ಸೊ ಇಷ್ಟೆಲ್ಲ ಒಂದು ಯೂಸ್ಫುಲ್ ಇರುವಂಥ ವರ್ಕನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಹೌಸ್ ವೈಫ್ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ಮುಗಿಸಿ ಮನೆಯಲ್ಲೇ ಇರುವಂಥವ್ರಾಗಿರ್ಬೋದು ಅಥವಾ ಬೇರೆ ಕಡೆ ಜಾಬ್ ಮಾಡ್ತಾನೆ ನನಗೆ ಪಾರ್ಟ್ ಟೈಮ್ ಮಾಡಲಿಕ್ಕೆ ಟೈಮ್ ಇದೆ ಅಂತ ಹೇಳೋರು ಇವರೆಲ್ಲ ಕೂಡ ಮಾಡ್ಕೊಳ್ಬೋದು. ಹಾಗೆ ಈ ಇಂಗ್ಲೀಷ್ ಅನ್ನೋದು ಕೇವಲ ಒಬ್ರಿಗಷ್ಟೇ ಅಲ್ಲ, ತುಂಬ ಜನರಿಗೆ ಯೂಸ್ಫುಲ್ ಆಗುತ್ತೆ. ಈಗ ಹೌಸ್ ವೈಫ್ಗಳಿಗೆ ಅವರ ಮಕ್ಕಳುಗಳಿಗೆ ನಾಳೆ ಒಂದು ಒಳ್ಳೆ ಎಜುಕೇಷನ್ ಕೊಡಲಿಕ್ಕೆ, ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಕಡೆ ಜಾಸ್ತಿ ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಡೋ ರೀತಿನಲ್ಲಾದರೂ ನಾವು ಇಂಗ್ಲೀಷ್ನ ಕಲ್ತಿರ್ಬೇಕಲ್ವ. ಸೊ ಅಂಥವ್ರಿಗೂ ಕೂಡ ಯೂಸ್ಫುಲ್ ಇದೆ. ಹಾಗೆ ಜಾಬ್ನ ಸರ್ಚ್ ಮಾಡ್ತಾ ಇರೋವಂಥವ್ರು ನಿಮಗೂ ಕೂಡ ಹೊರ್ಗಡೆ ಹೋಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಇಂಗ್ಲೀಷು ಹೆಲ್ಪ್ಫುಲ್ ಆಗಿದೆ. ಹಾಗೆ ಬೇರೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರೈ ಮಾಡ್ತಾ ಇರೋರಾಗಿದ್ದರೆ ನಿಮಗೂ ಕೂಡ ಈ ಒಂದು ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗೆಲ್ರಿಗೂ ಕೂಡ ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಇರೋದ್ರಿಂದ ತುಂಬ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಇದರ ಯೂಸಸ್ನ ಪಡ್ಕೊಳ್ಳೋದು ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಸೊ ಯಾವುದೇ ರೀತಿಯಾದಂಥ ಇಲ್ಲಿ ಭೇದ ಭಾವ ಇರೋದಿಲ್ಲ. ಹಾಗೆ ಏನು ನಾವು ಹೆದರ್ಕೊಳ್ಳೋವಂಥ ಪರಿಸ್ಥಿತಿ ಇರೋದಿಲ್ಲ. ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಇದೆಲ್ಲದನ್ನು ಕೂಡ ಮಾಡ್ಕೊಳ್ಬೋದು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಹೇಳಿ. ನಾನು ಈ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಲಿಂಕ್ನ ಹಾಕಿರ್ತೀನಿ, ವಾಟ್ಸಪ್ ಗ್ರೂಪ್ ಲಿಂಕ್ ಅದು. ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗಿದ ನಂತರ ಅವರು ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ, ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ನಿಮಗೆ ಇಷ್ಟ ಆದರೆ ಮಾತ್ರ ಅಲ್ಲಿ ಜಾಯಿನ್ ಆಗ್ಬೋದು. ಹಾಗೆ ಕ್ಲಾಸಸ್ಗೂ ಕೂಡ ನೀವು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಹೋಗ್ಬೋದು. ಅದಾಗಿದ ನಂತರ ಜಸ್ಟು 1 ವೀಕಲ್ಲೇ ನಾನು ಈಗ ವರ್ಕನ್ನು ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಜಾಯಿನ್ ಆಗಿ 1 ವೀಕ್ಗೆ ವರ್ಕ್ನ ಮಾಡ್ಕೊಳ್ಬೋದು. ಅಷ್ಟು ಸರಳವಾದ ರೀತಿಯಲ್ಲಿ ಅವರು ಹೇಳ್ಕೊಡ್ತಾರೆ. ಅಷ್ಟೇ ಟ್ರಸ್ಟೆಡ್ ಆಗಿದೆ ಇದು. ಸೊ ಯಾರು ಕೂಡ ಭಯ ಪಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಹೇಗಪ್ಪ ಇವರೆಲ್ಲ ಹೇಳೋದು ನಂಬೋದಾ ಬಿಡೋದಾ ಅಂತ ಅಂದ್ಕೊಳ್ಬೋದು. ಸೊ ನಾನು ಕೂಡ ಇದೇ ರೀತಿಯಲ್ಲಿ ತುಂಬ ಭಯದಿಂದ ಅಂದ್ಕೊಳ್ತಾ ಇದ್ದೆ. ತುಂಬ ದಿನದಿಂದ ಹಿಂದೆ ಬಿದ್ದಿದ್ದೆ. ಇದನ್ನು ನಾನು ಮಾಡೋದಾ ಬೇಡ
ಇದನ್ನು ನಂಬಬೇಕಾ ನಂಬಾರ್ದಾ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ನಾನು ಮಾಡ್ತಾ ಇರೋದು ಲೈವ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಮೇಲೆ ಕೂಡ ನಿಮಗೆ ಟ್ರಸ್ಟ್ ಇದೆ ಅಥವಾ ನಂಬಿಕೆ ಇದೆ, ನನ್ನನ್ನು ನಂಬ್ತೀರಿ ಅಂತ ಅಂದರೆ ಸೊ ನೀವು ಕೂಡ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕನ್ನು ತಗೊಂಡು ಅಲ್ಲಿಂದ ನೀವು ಜಾಯ್ನ್ ಆಗಿ ನಿಮಗೇನೆ ಆ ನಂಬಿಕೆ ತಾನಾಗಿಯೇ ಬರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಮೋಸ ಇಲ್ಲ, ಸ್ಕ್ಯಾಮ್ ಇಲ್ಲ, ಯಾವುದೇ ರೀತಿಯಾದಂಥ ತೊಂದರೆ ಕೂಡ ನಿಮಗೆ ಆಗೋದಿಲ್ಲ. ಇದು ಮಾತ್ರ ನನ್ನ ಕಡೆಯಿಂದ 100ಗೆ 200% ನಾನು ಭರವಸೆಯನ್ನು ಕೊಡ್ತೀನಿ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವಂಥ ಲೋ ಲೆವೆಲ್ ಕಾನ್ಫಿಡೆಂಟ್ನ ಹೈ ಲೆವೆಲ್ಗೆ ತಂದುಕೊಡೋವಂಥ ಒಳ್ಳೆ ಕಾನ್ಫಿಡೆಂಟ್ ಬರೋ ರೀತಿನಲ್ಲಿ ಇವ್ರು ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಅದರಿಂದ ತುಂಬ ಅಂದರೆ ತುಂಬ ನಿಮ್ಮ ಲೈಫಲ್ಲಿ ಏನೋ ಒಂದು ನಾನು ಸಾಧನೆ ಮಾಡಬಲ್ಲೆ ಅನ್ನೋ ಒಂದು ಲೆವೆಲ್ಗೆ ನೀವು ಕೂಡ ರೀಚ್ ಆಗೋವರೆಗೂ ಕೂಡ ಅವರು ನಿಮ್ಮ ಕೈ ಬಿಡೋದಿಲ್ಲ. ಅಲ್ಲಿವರೆಗೂ ಕರೆದುಕೊಂಡು ಅವರೇ ನಿಮಗೆ ನೆಕ್ಸ್ಟು ಜಾಬ್ ಆಪರ್ಚುನಿಟಿಯನ್ನು ಕೊಟ್ಟೇ ಕೊಡ್ತಾರೆ. ಸೊ ಇವತ್ತು ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಜಾರು ಪಟ್ಕೊಂಡಿರೋ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು, ಒಳ್ಳೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಸೊ ನಾನು ಮಾಡ್ತಾ ಇರುವಂಥ ಈ ವರ್ಕ್ ಫ್ರಮ್ ಹೋಮ್ ಏನಿದೆ, ಈ ಒಂದು ಜಾಬ್ ಏನಿದೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನೀವು ಕೂಡ ಅದೇ ರೀತಿ ಖುಷಿಯನ್ನು ಪಡಿಬೇಕು ಅಂತಂದರೆ ಜಾಯ್ನ್ ಆಗಿ. ಹಾಗೆ ನಿಮಗೇನಾದರೂ ಡೌಟ್ ಇತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಭಯ ಪಟ್ಕೋಬೇಡಿ, ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇರೋರು ಇದ್ದರೆ ಅವ್ರಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋದಿಂದ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿಕೊಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕ್ಯೂಟ್ ಕನ್ನಡ ಫ್ಯಾಮಿಲಿ ಅಂತಲೇ. ಅಲ್ಲಿ ಕೂಡ ನೀವು ಬಂದು ನನಗೆ DM ಮಾಡಿದರೆ ಅಲ್ಲಿ ಏನಾದರೂ ಡೌಟ್ ಇದ್ದರೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಯಾವುದಕ್ಕೂ ಕೂಡ ನೀವು ಹೆದರೋವಂಥ ಅವಶ್ಯಕತೆ ಇಲ್ಲ. ಸೊ ನಾನು ಇವತ್ತು ಕಂಪ್ಲೀಟಾಗಿ ಈ ಡೀಟೇಲ್ನ ಕೊಡಬೇಕಾಗಿತ್ತು, ಇದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ, ಇದೇ ರೀಸನಿಂದಾಗಿ ನಾನು ಸ್ವಲ್ಪ ಟೈಮ್ನ ತೊಗೊಳ್ತಾ ಇದ್ದೆ, ಅದಕ್ಕಾಗಿ ಯಾವುದೇ ವೀಡಿಯೋಸ್ನ ಹಾಕ್ಲಿಕ್ಕೆ ಆಗಿರಲಿಲ್ಲ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.